ಇವು ಜಾಸ್ತಿ ಬೆಟ್ಟಗಳ ಆ ಕಡೆ ಸೈಕ್ ಐತವ ಇವು ನೋಡಾಗ ಹೆಂಗೈತೆ ನೋಡಿ ಹಿಂಗೈತೆ ಹೆಂಗ ಇಳಿಯೋದು ಚಿಕ್ಕವರೆ ಯಾಕೋ ಹುಷಾರಾಗಿ ಹೋಗೋ ಜಾರ್ತೈತೇನೋ. ನೋಡಿ ಈ ರೋಡಿಂದಾನೇ ಹೋಗ್ಬೇಕು. ಮೇ ಬಿ ನಂದಿ ಹಿಲ್ಸ್ ಬೆಟ್ಟ ಏನೋ ಇದು ಅನ್ಸುತ್ತೆ ನೋಡಿ. ಅಲ್ಲಿ ಮೇಲೆ ಕಡೆ ಮನೆಗಳಿವೆ. ತುಂಬಾ ಎಕ್ಸೈಟ್ಮೆಂಟ್ ಆಗಿದೆಯೇನೋ. ಲೆಟ್ಸ್ ಗೋ ಹೈಕ್ ದ ಮೌಂಟೇನ್. ಮಳೆ 7 ಗಂಟೆ ಹೋಗುತ್ತೆ. ಸರಿ ಅಣ್ಣ. ಚೆನ್ನಾಗಿದೆ ಅಂತಲ್ಲ. ಹೇ ಗಾಡಿ ಹೋಗಕ್ಕಾಗಲ್ಲ ಅಂತ ಹೇಳಿದ್ದು, ಚೆನ್ನಾಗಿಲ್ಲ ಅಂತಲ್ಲ ಗಾಡಿನ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಇವಾಗ ಮೇಲೆ ಹೈಕ್ ಮಾಡ್ಬೇಕು. ಗೋ ಬರೋ ಏನೋ ಪೇಪರ್ ಗ್ಲಾಯ್ತಾ ಇದೆಯೇನೋ ಯಾಕೋ. ಸ್ನ್ಯಾಕ್ಸ್ ಎಲ್ಲ ತಗೊಂಡಿದ್ದೀರಿ. ಸ್ನ್ಯಾಕ್ಸ್ ಅಂದ್ರೆ ಏನ್ ಸ್ನ್ಯಾಕ್ಸ್ ತಗೊಂಡಿಲ್ಲ, ಡಯಟ್ ಅಲ್ಲಿ ಇದ್ದೀರಿ. ಬರೀ ಫ್ರೂಟ್ಸ್ ಮಾತ್ರ ತಗೊಂಡಿದ್ದೀವಿ. ದ್ರಾಕ್ಷಿ ಮತ್ತೆ ಸೇಪೆಕಾಯಿ ತಗೊಂಡಿದ್ದೀವಿ. ವಾಟರ್ ಬಾಟ್ಲು ಸುಮ್ಮನೆ ಡಿಹೈಡ್ರೇಟ್ ಆದಾಗ ಕುಡಿಯೋಣ ಅಂತ. ಬಿಸ್ಲರಿ ನಮ್ಮ ಬ್ರ್ಯಾಂಡ್ ಇದೆ. ಬಿಸ್ಲರಿ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾ ಇದೆ ಬ್ರ್ಯಾಂಡ್ನ. 2 ಕಿಲೋಮೀಟರ್ ನಡಿಬೇಕಂತೆ. 2 ಕಿಲೋಮೀಟರ್ ದಾರಿ ಯಾವ್ದಂತ ಒಂದು ಗೊತ್ತಾಗ್ತಾ ಇಲ್ಲ. ಯಾವ್ದು ಇರೋ ದಾರಿ, ಯಾವ್ದು ದಾರಿ ಕಾಣಿಸ್ತಾ ಇದೆ ಆ ದಾರಿಲಿ ಹೋಗ್ತಾ ಇದೀರಿ. ನೋಡೋಣ. ಹೋಗೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿನೇ ಚೆನ್ನಾಗಿದೆ ಅಂತ ಇದೈತಲ್ಲ. ಓಕೆ ಹೇಳ್ತಾ ಡೈಲಾಗ್ ಹೇಳ್ತವನೆ. ಕಮ್ಮಿ ಹಾಕ್ಬಿಟ್ಟಿದ್ದಾರೆ ನೋಡಿ. ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ರೋಡು, ಕಂಬಿ ಹಾಕ್ಬಿಟ್ಟು. ಮೇ ಬಿ ಎಂಟ್ರಿ ಕ್ಲೋಸ್ ಆದಂಗಿದೆ. ಮುಂದೆ ನೋಡಿ ಬೇಜಾರಾಗಿ ಇಲ್ಲಿ ಬರ್ಬೋದು. ರೋಡ್ ಜಾಗ ಅಷ್ಟೇ ಹೆಂಗಿದೆ ರೋಡು. ಹೋಗತ್ತಾರೆ ಹಾಳಾಗಿ ಹೋಗೈತೆ. ಮೋಸ್ಟ್ಲಿ ಮಳೆ ಬಿದ್ದು ಈ ತರ ಹಳ್ಳ ಆಗ್ಬಿಟ್ಟಿರಲ್ಲೇ ರೋಡು. ಏನಿಲ್ಲ ಆಯ್ತಾ. ನೀರ್ ನೋಡು. ಯಾರಾದ್ರೂ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ಜಾಗ ನೀರ್ ಅರ್ಧಿ ನೀರು ಮಳೆ ಬಿದ್ದಾಗ ನೀರು ಮೇಲೆಯಿಂದ ಅರ್ಧಿ ಸುರಿದ್ ನೋಡಿ ತರ ಆಗಿದೆ. ರೋಡ್ ತರಾನೇ ಮಾಡ್ಬಿಟ್ಟವ್ರೆ. ಮಳೆ ನೀರ್ ಬಂದಿ ಮೇಲೆಯಿಂದ ಮಳೆ ನೀರೆಲ್ಲ ಸೋರಿ ನೋಡಿ. ಅದಲ್ಲ ಏನಂತಾರೆ ಅದನ್ನ, ಮಣ್ಣಿನ ಸವಕಳಿ. ರೋಡ್ ನೋಡಿ ಯಾವ ತರ ಇದೆ. ಫುಲ್ ಕಂಡೀಷನ್ ಚೆನ್ನಾಗಿಲ್ಲ. ಇದು ಟ್ರಕ್ ಇದಾದ್ರೂ ಪರವಾಗಿಲ್ಲ. ಓಕೆ ನೋಡಿ ಫುಲ್ಲು ರೋಡ್ ಕಂಡೀಷನ್ ಹಿಂಗಿದೆ. ಓಕೆ ಇದ್ರೇನು ಈ ಕಷ್ಟಗಳೆಲ್ಲ ಅನುಭವಿಸಿದ್ರೇ ಮೇಲೆ ಇರೋ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ನ ನೋಡೋಕ್ಕಾಗೋದು. ಹುಷಾರಾಗಿ ಬಾರೋ ಚಂದನ್. ಹೀಗಾಗೈತಲ್ಲ ದಾರಿ. ಒಂಥರ ಇಡನ್ ಪ್ಲೇಸ್ ಇದು. ಒಂಥರ ಚೆನ್ನಾಗಿದೆ. ಯಾಕೋ ಹುಷಾರಾಗಿ ಹೋಗೋ ಜಾರ್ತೈತೇನೋ. ನಾನು ಇವಾಗ ಇದ್ರ ಮೇಲೆ ಲೆಕ್ಕಕ್ಕೆ ಟ್ರೈ ಮಾಡ್ತೀನಿ ನೋಡೋಣ. ಈ ಕಡೆ ಮೇಲೆ ಹತ್ತೋದು ನೋಡಿದ್ರೆ ಒಂಥರ ಭಯ ಆಗುತ್ತೆ. ಬಟ್ ಈ ಕಡೆ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ವ್ಯೂ ಸಖತ್ತಾಗಿದೆ. ಅಣ್ಣ ಆಗ್ತಾ ಇಲ್ಲ ಅಣ್ಣ ನನ್ನ ಕೈ. ಸುಸ್ತಾಗ್ಬಿಟ್ಟಿದೆ. ಹಿಂಗಿದೆ ಆರಾಮಾಗಿ ಹೊರಟೋಬೋದು. ಅಟ್ಲೀಸ್ಟ್ ಹಿಂಗೈತೆ ಒಂದೇ ತರ ಇದು. ಒಂದೇ ಹಾಕಿದ ಸ್ಟ್ರೈಟ್ ಆಗಿದೆ. ಯಪ್ಪ ಈ ಕಡೆ ಬಾ. ಇದು ಡೌನು. ಇದು ನೋಡಿದ್ರೆ ಫುಲ್ ಅಪ್ಪು. ನೀವೇ ಅದು ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಈ ರೋಡಲ್ಲಿ ಬನ್ನಿ. ಇಲ್ಲಾಂದ್ರೆ ಇನ್ನೊಂದು ಸೈಡಲ್ಲಿ ಸ್ಟೆಪ್ಸ್ ಇದೆ ಅಂತೆ. ಸ್ಟೆಪ್ಸು ಹತ್ಕೊಂಡು ಬರ್ಬೇಕಂದ್ರೆ ಆ ಕಡೆ ಬನ್ನಿ. ನಾವು ಆಕ್ಚುಲಿ ಮಿಸ್ ಆಗಿ ಈ ರೋಡಾಗ ಬಂದ್ಬಿಟ್ಟಿದ್ದೀರಿ. ಆಕ್ಚುಲಿ ನಾವು ಸ್ಟೆಪ್ಸು ಇರೋ ರೋಡಲ್ಲಿ ಬರೋಣ ಅನ್ಕೊಂಡ್ರಿ. ಶಾರ್ಟ್ ಕಟ್ ಎಫೆಕ್ಟ್ ಇದೇ ರೋಡಲ್ಲಿ ಹೋಗ್ರಿ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ನಮ್ಮವನಂತೂ ನೀರಿಲ್ದೋ ಬೇಡ, ಆರಾಮಾಗಿ ಮನೆಗಿದ್ದ ಬಾರ ಹೋಗ್ಬೇಡ, ನಾನು ಕರ್ಕೊಂಬಂದು ಈ ಲೆವೆಲ್ ತರ್ತಿದ್ದೀನಿ. ತಣ್ಣಗೆ ಸ್ವಲ್ಪ ಗಾಳಿ ಬಂತು. ಚಲ್ಲಗ ఉంది.
ಫೈನಲಿ ರೀಚ್ ಆಗಿ ಸಾಕಾಗೈತೆ. ಇದು ಮಾತ್ರ ವ್ಯೂ ಮಾತ್ರ ಮಸ್ತಾಗಾಯ್ತು. ಗ್ರೀನರಿ ಫುಲ್ ಗ್ರೀನ್ ಆಗೈತೆ. ಇದು ನೋಡಿ, ವಾ, ಇಲ್ಲಿವರೆಗೂ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಗಾಳಿ ತಣ್ಣಗೆ ಬರ್ತೈತೆ, ಸಾಕಾಗೈತಲ್ಲ. ನಮ್ಮ ಅದೃಷ್ಟ ಮಳೆ ಬೀಳಿಲ್ಲ ಅಂದ್ರೆ ನಮ್ಮ ಅದೃಷ್ಟ. ಏನ ನೋಡಾಗಲ್ಲ ಮಳೆ ಬೀಳಂಗೆ. ಕಪಲ್ಸ್ ಬರೋ ಪ್ಲೇಸ್ ಅಂತೂ ಅಲ್ಲ. ಕಪಲ್ಸ್ ಅಂತೂ ಬರಕ್ ಹೋಗ್ಬಿಡಿ. ಬಂದ್ರೆ ಮಾತ್ರ ನೀವು ಹುಡುಗಿ ಅಂತ ಎಕ್ಕಲ್ಲ. ಬೇಕು ಬರಂಗಿದ್ರೆ ನೀವು ಸ್ಟೆಪ್ಸ್ ಪ್ಲೇಸ್ ಅಲ್ಲಿ ಬಂದ್ಬಿಡಿ, ಮೆಟ್ಲುಗಳೆಲ್ಲ ಇದೆ ಅಂತೆ. ಟ್ರಕ್ಕಿಂಗ್ ಅಂತೂ ಬರಕ್ ಹೋಗ್ಬೇಡಿ ಸೀರಿಯಸ್ ಆಗಿ. ಬಾಯ್ಸ್ ಬೇಕಾದ್ರೆ ಬರ್ಬೋದು. ಡೆಸ್ಟಿನೇಷನ್ ರೀಚ್ ಆಗೋ ಸ್ಟೇಜಿಗೆ ಬಂದಿದ್ದೀರಿ. ಮಾಮಿ ಹೌದು, ಫುಲ್ ಟೈರ್ ಆಗಿದ್ದೀನಿ. ತಿನ್ನೋದು ಸೇಬೇಕಾಗಿ ಅಯ್ಯೋ ಬಿಡೋಬಿಡಂಗಿದೆಯಾ? ಯಾವ ಮರ ಇದು? ಆಲದ ಮರ. ಓ, ವ್ಯೂ ಮಸ್ತಾಗಿದೆ, ಸಖತ್ತಾಗಿದೆ. ಇರೋ ಹೋಗಂದೆ. ಕುತ್ಕೋಬೇಕಾ? ಮಳೆ ಬಿದ್ರೆ ಏನ್ ಮಾಡ್ತೀಯಾ? ಹೇಳತ್ತಲ್ಲ ಆಗ್ತೈತೆ. ಆದ್ರೂ ವ್ಯೂ ನೋಡಕ್ ಎಕ್ಸೈಟ್ಮೆಂಟ್ ಆಗಿ ಹೋಗ್ತಾ ಇದೀನಿ. ಈ ವ್ಯೂ ಮಸ್ತ್ ಆಗೈತಲ್ಲ ಬೆಟ್ಟಗಳು. ಗಾಯ್ಸ್, ಟ್ರೆಕ್ಕಿಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಕಾಣಿಸುತ್ತೆ. ಸ್ಟೆಪ್ಸ್ ಹತ್ಕೊಂಡ್ ಬಂದ್ರೆ ಏನ್ ಕಾಣಿಸುತ್ತೋ ಏನ್ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ನೋಡಿ, ಯಾವ್ದೋ ಬಿಲ್ಡಿಂಗ್ಗಳು, ಮೇ ಬಿ ಅಪಾರ್ಟ್ಮೆಂಟ್ಸ್. ಇದು ಏನು ಅಳ್ಟ ಇದು. ನೀರು, ಮಳೆ ನೀರು ನೋಡು. ಮಳೆ ಬಿದ್ರೆ ಅಂತೂ ನಾವು ಹೋಗೋದು ಕಷ್ಟ ಈ ರೋಡಲ್ಲಿ. ಬೆಟ್ಟದ ಮೇಲಿಂದ ಬರೋ ನೀರೆಲ್ಲ ಹೆಂಗೆ ಕೆಳಗೆ ಬರೋದು. ನೀವು ಡೆಸ್ಟಿನೇಷನ್ ರೀಚ್ ಆದಂಗೆ ಇದ್ದೀರಿ. ಐ ಡೋಂಟ್ ನೋ ಎಷ್ಟು ದೂರ ಇದೆಯೋ. ಟ್ರಕ್ಕಿಂಗ್ ಮಾಡಿದ್ರೆ ಮಾತ್ರ ಆ ವ್ಯೂ ಪಾಯಿಂಟ್ಸು ಮಸ್ತಾಗಿರುತ್ತೆ. ಆ ಸ್ಟೆಪ್ಸ್ ಹತ್ಕೊಂಡ್ ಬಂದ್ರೆ ಏನಿರುತ್ತೋ ನನಗಂತೂ ಗೊತ್ತಿಲ್ಲ. ಸ್ಟೆಪ್ಸ್ ಹತ್ಕೊಂಡ್ ಬಂದಿರೋರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ. ಟ್ರಕ್ಕಿಂಗ್ ಮಾತ್ರ ಆಸಮ್ ಆಗಿದೆ. ಏನಂತೀಯ ಟ್ರಕ್ಕಿಂಗು? ಅಲ್ಟಿಮೇಟ್. ಅವಾಗಲೇ ಅದನ್ನು ವೆದರು ಸ್ವಲ್ಪ ಕೂಲ್ ಆಗಿದೆ. ಇವಾಗನೇ ಶೆಕೆ ಆಗುತ್ತೆ. ಬಿಸಿಲಿರೋ ಟೈಮಲ್ಲಿ ಬಂದ್ಬಿಟ್ರೆ ಅಂತೂ ಸುಟ್ಟು ಹೋಗ್ತೀರಿ. ಗೈಸ್ ನೋಡಿ, ಇನ್ನು 650 meters ಇದೆ. ನೋಡೋಣ, ಮೇಲೆ ಇಟ್ಬಿಟ್ಟು ಫೈನಲಿ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೀರಿ. ಅದೇ ಅನಿಸ್ತೈತೆ ಮೋಸ್ಟ್ಲಿ. ಏನದು? ಏನೋ ಮನೆ ಕಟ್ಟೋರು ಮೇಲೆ ರೈ. ಓ, ದೇವಸ್ಥಾನ, ಟೆಂಪಲ್ ಇರ್ಬೋದು ಇದು ಮೋಸ್ಟ್ಲಿ. ಸೈಕ್ ಆಗಿದೆ ವ್ಯೂ ಮಾತ್ರ. ಬಟ್ ರೋಡ್ ಅಂತೂ ಅಧ್ವಾನ ಆಗಿದೆ. ಇನ್ನು ಆಕ್ಚುಲಿ ರೋಡ್ ಮೇಲೆ ಇದೆ. ಮೇಲೆ ಇದೆಲ್ಲ ವ್ಯೂ ಪಾಯಿಂಟಿನ ಮೇಲೆ ಇದೆ. ಆ ರೋಡ್ ಕಾಣಿಸ್ತಾ ಇದೆ ನಿಮ್ಗನ್ಸು. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ರೋಡು ನಡೆಯೋ ರೀತಿ ಐತೆ. ಯಾವ ಬೆಟ್ಟ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆಕ್ಚುಲಿ ವ್ಯೂ ಮಾತ್ರ ಮಸ್ತಾಗಿದೆ. ಇದು ಇದೇ ಬೆಟ್ಟ ನೋಡು. ಜಾಸ್ತಿ ಬೆಟ್ಟಗಳವ ಆ ಕಡೆ. ಜಸ್ಟ್ ಫ್ಯೂ ಮೀಟರ್ಸ್ ಟು ವ್ಯೂ ಪಾಯಿಂಟ್. ಇದ್ರ ಮೇಲೆ ಇರೋದಿದು.
ಗೈಸ್ ಇಲ್ಲೊಂದು ವ್ಯೂ ತೋರಿಸ್ತೀನಿ. ನಾವು ಈಗ ಟ್ರೆಕ್ ಮಾಡಿರೋದು ಹೆಂಗಿದೆ ನೋಡಿ, ಫುಲ್ ಡೌನ್ ಇದೆ. ಹೆಂಗ್ ಹತ್ತಿರಬಾರ್ದು ಹೇಳಿ, ಫುಲ್ ಡೌನು. ಎಕ್ಕವಾಗ ಎಕ್ಸ್ಪೋದ ಬಿಡಿದ್ರಿ. ಇಲ್ಲೇ ಒಂದು 10 ನಿಮಿಷ ಅಲ್ಲೊಂದು 10 ನಿಮಿಷ ತಗೊಂಡು ಸಕ್ಕತ್ತಾಗಿದೆ. ನನ್ಗಂತೂ ಈ ವ್ಯೂ ಮಸ್ತಾಗಿ ಇಷ್ಟ ಆಯ್ತು. ಇದೊಂದು ಹಿಡನ್ ಸ್ಪಾಟು. ನೀವೇನಾದ್ರೂ ಈ ವ್ಯೂಸ್ ಎಲ್ಲ ನೋಡ್ಬೇಕಂದ್ರೆ ಇನ್ನೂ ಸಾಕಷ್ಟು ವ್ಯೂಸ್ ಇದೆ. ನೀವು ಯಾವುದೇ ಎಂಟ್ರಿ ಫೀಸ್ ಕೂಡ ಇಲ್ಲ ಈ ಬೆಟ್ಟಕ್ಕೆ. ಓನ್ ರಿಸ್ಕ್ ಇಂದ ನೀವು ಹತ್ಬೇಕು. ಯಾವುದೇ ಒಂದು ಸೇಫ್ಟಿ ಪ್ರಿಕಾಷನ್ ಕೊಡೋಕೆ ಯಾರೂ ಇಲ್ಲ. ನಾನು ನಮ್ಮ ಫ್ರೆಂಡ್ ಬಂದಿದ್ರಿ. ಇದೆಲ್ಲ ತೋರಿಸೋ ವ್ಯೂಸು ಹೆಂಗೈತೆ ಮಸ್ತಾಗಿ. ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ಬಂದರೆ, ಅಂತೂ ವರ್ತಿದೆ. ಬನ್ನಿ.